ಯೋಜನೆಗಳಿಗೇನು ಕೊರತೆ ಇಲ್ಲ. ನಿಮ್ಮ ತಲೆಯಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹಿಂಗಾಗುತ್ತೆ ಅಂದ್ರೆ ಏನ್ ಮಾಡೋದು, ನನ್ನ ಕೈಯಲ್ಲಿ ಏನಾದ್ರೂ ದುಡ್ಡಿದ್ದು ಬಿಟ್ಟಿದ್ರೆ ಈ ಸಂದರ್ಭದಲ್ಲಿ ನಾನು ಏನೋ ಒಂದು ಮಾಡ್ಬಿಡ್ತಿದ್ದೆ ಅನ್ನುವಂತಹ ಯೋಚನೆಗಳು ಅದೆಷ್ಟೋ ಸಲ ಅಂದ್ಕೊಂಡ್ಬಿಟ್ಟಿದ್ದೀರಿ. ಎಷ್ಟೋ ಜನರ ಕೈಯಲ್ಲಿ ದುಡ್ಡಿರುತ್ತೆ ಬಟ್ ತಲೆ ಇರಲ್ಲ. ನಿಮ್ಗೆ ತಲೆ ಇದೆ ದುಡ್ಡಿರಲ್ಲ ಅನ್ನುವಂತಹ ಸ್ಥಿತಿಗತಿಗಳು ಬಹಳಷ್ಟು ಜನರಿಗೆ ಈ ಒಂದು ಅನುಭವ ಆಗಿರುತ್ತದೆ. ಹಾಗಾಗಿ ವೀಕ್ಷಕರೇ, ವೃಷಭ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ, ಈ ಒಂದು ತಿಂಗಳಲ್ಲಿ ಬರತಕ್ಕಂತಹ ಪರಿಪೂರ್ಣವಾಗಿರತಕ್ಕಂತಹ ವಿಚಾರಗಳು, ಲಾಭ ನಷ್ಟದ ಲೆಕ್ಕಾಚಾರಗಳು, ಸುಖ ದುಃಖದ ಮಾಹಿತಿಗಳು, ಎಚ್ಚರಿಕೆಯ ಪ್ರಭಾವಳಿಗಳು ಮತ್ತು ಧನ ಪ್ರಾಪ್ತಿ ಯೋಗ ಇದೆಯಾ, ನಿಮಗಿರುವಂತಹ ಅಡೆತಡೆಗಳಿಗೆ ಪರಿಹಾರಗಳೇನು, ಎಂತಹ ಯೂಸ್ಫುಲ್ ಆಗ್ತಕ್ಕಂತಹ ವಿಡಿಯೋ ಇದೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರುವಂತಹ ಪರಿಹಾರಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ವಿಡಿಯೋ ಬಹಳ ಅಂದ್ರೆ ಬಹಳ ಉಪಯೋಗ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ. ಬೇಗ ಸ್ಟಾರ್ಟ್ ಮಾಡ್ಬಿಡೋಣ, ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬಹಳ ದಿನಗಳಿಂದ ನೋಡ್ತಾ ಇದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ವೀಕ್ಷಕರ, ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ವೃಷಭ ರಾಶಿ. ಇಂತಹ ವೃಷಭ ರಾಶಿಯವರ ಒಂದು ಅದೃಷ್ಟ ಬಣ್ಣ ನೀಲಿ ಮತ್ತು ಬಿಳಿ ಆಗಿರುವಂಥದ್ದು. ಅದೃಷ್ಟ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿದ್ರೆ, ಮಿತ್ರ ರಾಶಿಗಳು ಮಕರ ಮತ್ತು ಕುಂಭ ರಾಶಿ ಆಗಿದೆ. ಶತ್ರು ರಾಶಿ ಸಿಂಹ, ಧನಸ್ಸು ಮತ್ತು ಮೀನ ರಾಶಿ ಆಗಿರುವಂಥದ್ದು. ವೃಷಭ ರಾಶಿಯವರ ತಕ್ಷಣ ಕೇಳ್ಬೇಕಾ, ದಯಾಮಯಿಗಳು. ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮೊದಲು ಬಂದು ನಿಂತು ಬಿಡ್ತಾರೆ. ಅವ್ರ ಹತ್ರ ಇಲ್ಲದೆ ಇದ್ರೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಒಂದು ಗುಣ, ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಕೊಟ್ಟು ಊಟ ಮಾಡುವಂತಹ, ತನ್ನ ಊಟದಲ್ಲೂ ಕೂಡ ಹಂಚಿ ತಿನ್ನುವಂತಹ ಕಲೆ ಅದು ವೃಷಭ ರಾಶಿಯವರಲ್ಲಿದೆ. ವಿಧೇಯರಾಗಿರ್ತಕ್ಕಂಥದ್ದು, ಬಹಳಷ್ಟು ಅನುಭಾವಿಗಳು. ಜೀವನ ಅನ್ನುವಂಥದ್ದು ಬಹಳಷ್ಟು ಪಾಠವನ್ನ ಕಲಿಸಿರುವಂತಹ ಈ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ನೋಡಿ, ಈ ಹಣಕಾಸಿನ ವಿಚಾರಗಳಲ್ಲಿ ಬಹಳ ವಿಶೇಷವಾಗಿ ಏನೋ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಿ, ಹಣ ಅವಶ್ಯಕತೆ ಇದೆ, ಯಾರಿಗೋ ದುಡ್ಡು ಕೊಡಬೇಕಾಗಿದೆ, ಕೊಡ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನುವಂತ ಚಿಂತೆ, ಯಾವುದೋ ಒಂದು ಮನೆಗೆ ಬೇಕಾಗಿರುವಂತ ವಸ್ತು ತಗೋಬೇಕಾಗಿದೆ, ಶುಭ ಕಾರ್ಯಗಳನ್ನ ಮಾಡಬೇಕಾಗಿದೆ, ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗಿದೆ, ಊರಿಗೆ ಹೋಗ್ಬೇಕಾಗಿದೆ, ಮಕ್ಕಳ ಮದುವೆ ತಯಾರಿ ಮಾಡ್ಕೋಬೇಕಾಗಿದೆ, ಕೆಲಸದ ತಯಾರಿ ಮಾಡ್ಕೋಬೇಕಾಗಿದೆ, ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರಗಳಿಗೆ ಚಿಂತೆ ಮಾಡ್ತಾ ಇದ್ರೆ ಹಂತ ಹಂತವಾಗಿ ನಿಮ್ಮ ಚಿಂತೆಯನ್ನ ಸರಿಯಾಗುವಂತದ್ದು, ನಿಮ್ಮ ನೋವು ಕಡಿಮೆ ಆಗುವಂಥದ್ದು, ನಿಮಗೆ ಯಾವುದೋ ಒಂದು ರೂಪದಲ್ಲಿ ನೀವು ದುಡಿದಿರುವಂತದ್ದಿರಬಹುದು, ಬಹಳ ದಿನಗಳಿಂದ ಬರದೇ ಇರುವಂತ ದುಡ್ಡು ನಿಮ್ಮ ಕೈ ಸೇರುವಂತದ್ದಿರಬಹುದು, ಮತ್ತು ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕಾಗಿತ್ತು ಅಂತಂದ್ರೆ ಅವರಿಗೆ ದುಡ್ಡು ಕೊಡುವಂತದ್ದಾಗಿರ್ಬೋದು. ಈ ಒಂದು ಹಣಕಾಸಿನ ವಿಚಾರದ ಲೆಕ್ಕಾಚಾರಗಳು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ. ಇನ್ನು ಬುದ್ಧಿವಂತಿಕೆ ಏನಾದ್ರೂ ಬಳಸಿದ್ದೇ ಆದ್ರೆ ಹೊಸ ಹೊಸ ಆವಿಷ್ಕಾರಗಳನ್ನ, ಹೊಸ ಹೊಸ ಯೋಜನೆಗಳನ್ನ, ಹೊಸ ವಿಚಾರಗಳನ್ನ, ಯಾಕಂತಂದ್ರೆ ಯೋಜನೆಗಳಿಗೇನು ಕೊರತೆ ಇಲ್ಲ. ನಿಮ್ ತಲೆಯಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹಿಂಗಾಗುತ್ತೆ ಅಂದ್ರೆ ಏನ್ ಮಾಡೋದು, ನನ್ನ ಕೈಯಲ್ಲಿ ಏನಾದ್ರೂ ದುಡ್ಡಿದ್ದು ಬಿಟ್ಟಿದ್ರೆ ಈ ಸಂದರ್ಭದಲ್ಲಿ ನಾನು ಏನೋ ಒಂದು ಮಾಡ್ಬಿಡ್ತಿದ್ದೆ ಅನ್ನುವಂತಹ ಯೋಚನೆಗಳು ಅದೆಷ್ಟೋ ಸಲ ಅಂದ್ಕೊಂಡ್ಬಿಟ್ಟಿದ್ದೀರಿ. ಎಷ್ಟೋ ಜನರ ಕೈಯಲ್ಲಿ ದುಡ್ಡಿರುತ್ತೆ ಬಟ್ ತಲೆ ಇರಲ್ಲ. ನಿಮ್ಗೆ ತಲೆ ಇದೆ ದುಡ್ಡಿರಲ್ಲ ಅನ್ನುವಂತಹ ಸ್ಥಿತಿಗತಿಗಳು ಬಹಳಷ್ಟು ಜನರಿಗೆ ಈ ಒಂದು ಅನುಭವ ಆಗಿರುತ್ತದೆ. ಹಾಗಾಗಿ ಹೆಚ್ಚಿನ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನಿಸ್ಸೀಮರು, ಯೋಜನೆಯನ್ನು ರೂಪಿಸ್ಕೊಳ್ಳೋದ್ರಲ್ಲಿ ನಿಸ್ಸೀಮರು, ಹೊಸ ಆವಿಷ್ಕಾರಗಳನ್ನ ಮಾಡೋದ್ರಲ್ಲಿ ನಿಸ್ಸೀಮರು ನೀವು. ಹಾಗಾಗಿ ಈ ನಿಮ್ಮ ತಂತ್ರಜ್ಞಾನ, ಈ ನಿಮ್ಮ ಕೌಶಲ್ಯಗಳನ್ನ ಬಳಸುವಂತಹ ಪ್ರಯತ್ನವನ್ನ ಮಾಡಿ, ಹೊಸ ಈ ಕೌಶಲ್ಯಗಳಿಂದ ಹೊಸ ಯೋಜನೆಗಳಿಗೆ ರೂಪುಗೊಳ್ಳುತ್ತವೆ. ಅದರಿಂದ ಆರ್ಥಿಕವಾಗಿರತಕ್ಕಂತಹ ಲಾಭಗಳಾಗುವಂಥದ್ದು, ಆರ್ಥಿಕ ಭಾಗ ಸುಧಾರಣೆ ಆಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಿ ಖಂಡಿತ ನಿಮಗೆ ಲಾಭ ಆಗತ್ತೆ. ಮತ್ತೆ ಯಾವುದೇ ಒತ್ತಡಗಳಿದ್ರೂ ಕೂಡ ಮಣಿಯದೆ ಕೆಲಸವನ್ನ ಮಾಡಬೇಕು. ಟೆನ್ಷನ್, ಯೋಚನೆ, ಚಿಂತೆ, ಭಯ, ಆತಂಕ, ಕಳವಳ ಬಿಟ್ಟಾಕ್ಬೇಕು. ಹೋಗ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಅದು ಏನೋ ಒಂದು ಫಲ ಸಿಗಲಿ. ಹಾಗಂತಂದ್ರೆ ನಮ್ಮ ಕಾಯಕವನ್ನ, ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ನಿಲ್ಲಿಸಬಾರ್ದು. ನಮ್ಗೆ ಎಷ್ಟೇ ಪ್ರಾಬ್ಲಮ್ ಇರ್ಲಿ, ಎಷ್ಟೇ ತೊಂದರೆಗಳಿರ್ಲಿ. ಯಾಕಂತಂದ್ರೆ ಕೆಲವೊಂದು ಜನರು ಹುಟ್ಟುತ್ತಾ ಬಹಳಷ್ಟು ನೋವುಗಳು ಆಗಿರ್ತವೆ, ಕಷ್ಟಗಳು ಆಗಿರ್ತವೆ. ಯಾಕಂತಂದ್ರೆ ಅನುಭವ ಅನ್ನುವಂಥದ್ದು ಯಾವುದೇ ಒಂದು ಅಂಗಡಿಯಲ್ಲಿ ಇಟ್ಟು ಮಾರುವಂತ ವಸ್ತು ಅಲ್ಲ. ಅದನ್ನ ನಾವು ಅನುಭವಿಸಿದಾಗ
ಅನುಭವಕ್ಕೆ ಬರುವಂತಹದ್ದು ಇದೆಯಲ್ಲ, ಅದು ಯಾವ ಶಾಲೆಯಲ್ಲಿ ಕಲಿತಿರುವಂತದ್ದು ಅಲ್ಲ, ಅದು ಸ್ವತಃ ಜೀವನದ ಒಂದು ಪಾಠ ಆಗಿರುತ್ತೆ. ಹಾಗಾಗಿ ಅಂತಹ ಒಂದು ಅನುಭವನ ಕಲಿಯುವಂತಹ ತಿಂಗಳು ಕೂಡ ಹೌದು, ಮತ್ತು ಜ್ಞಾನವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತ ತಿಂಗಳು ಹೌದು, ಮತ್ತು ಹೊಸ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸುವಂತಹ ದಿನಗಳು ಹೌದು, ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಹೌದು. ಇದ್ರ ಬಗ್ಗೆ ಬಹಳಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇದೆ ಈ ಎಲ್ಲ ಪಾಯಿಂಟ್ ಆಫ್ ಗಳು. ಇನ್ನು ಮಾತಿನ ಮೇಲೆ ಬಹಳಷ್ಟು ಹಿಡಿತವನ್ನ ಇಟ್ಕೋಬೇಕಾಗತ್ತೆ. ನೀವು ಯಾರ ಹತ್ರನಾದ್ರೂ ವ್ಯವಹಾರ ಮಾಡ್ತಾ ಇದ್ದೀರಾ, ಸಂಬಂಧಿಗಳೊಡನೆ ಇದ್ದೀರಾ, ವ್ಯವಹಾರಸ್ಥರ ಜನರ ಜೊತೆ ಇದ್ದೀರಾ, ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಇದ್ದೀರಾ, ನೆರೆಹೊರೆಯಲ್ಲಿದ್ದೀರಾ, ಯಾವುದೇ ಒಂದು ಫೀಲ್ಡ್ ಇರ್ಬೋದು, ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಮಾತಿನಲ್ಲಿ ಎಚ್ಚರಿಕೆ ಇರಬೇಕು, ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು. ತೆಗೆದುಕೊಳ್ಳುವಂತ ನಿರ್ಧಾರಗಳಲ್ಲಿಯೂ ಕೂಡ ಒಂದು ಸರಿ ಸ್ಕ್ಯಾನ್ ಮಾಡುವಂತದ್ದು ಒಳ್ಳೇದು. ನಿಮ್ಮಲ್ಲಿನೇ ಒಂದು ಸ್ಕ್ಯಾನ್ ಮಾಡಿಕೊಂಡು ಸರಿ ತಪ್ಪನ ಲೆಕ್ಕಾಚಾರವನ್ನ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು. ಇನ್ನು ಕೆಲವೊಂದು ಜನ ವಾಹನ ಕೊಳ್ಳುವಂತಹ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾಗಿರತಕ್ಕಂತಹ ಮಟ್ಟವನ್ನ ತಲುಪೋದಕ್ಕೆ ಅನುಕೂಲಗಳಾಗುತ್ತೆ. ಯಾಕಂತಂದ್ರೆ ಬಹಳಷ್ಟು ಜನ ಓದಿ ಕೆಲಸ ಹುಡುಕ್ತಾ ಇದ್ರೆ ಅನುಕೂಲತೆ ಆಗುತ್ತೆ. ಯಾವುದೋ ಒಂದು ಇಂಪಾರ್ಟೆಂಟ್ ಪರೀಕ್ಷೆ ಬರೀತಾ ಇದ್ರೆ ಕೂಡ ಅದರಲ್ಲೂ ಕೂಡ ಒಂದು ಒಳ್ಳೆ ಫಲಿತಾಂಶಗಳು ಸಿಗುವಂತದ್ದು, ಯಾವುದೋ ಒಂದು ಇಂಟರ್ವ್ಯೂ ಹೋದ್ರೂ ಕೂಡ ಅದರಲ್ಲಿ ಒಂದು ಜಯ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ದಿಸೆಯಲ್ಲಿ. ಇನ್ನು ನೀವು ಇರುವಂತ ವ್ಯಾಪಾರ ವಹಿವಾಟುಗಳನ್ನ ಬಿಟ್ಟು ಹೊಸದೇನಾದ್ರೂ ಮಾಡ್ತೀನಿ ಅಂತಂದ್ರೆ ಅಷ್ಟು ಒಳ್ಳೇದಲ್ಲ. ಇರುವಂತದ್ದನ್ನೇ ಏನ್ ಮಾಡ್ಲಿಕ್ಕಾಗತ್ತೆ, ಅದನ್ನ ನವೀಕರಿಸೋದಕ್ಕೆ ಏನ್ ಬೇಕಾಗತ್ತೆ, ಇರುವಂತದ್ರಲ್ಲಿನೇ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಏನ್ ಬೇಕಾಗತ್ತೆ, ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹೊಸದಕ್ಕೆ ಸದ್ಯಕ್ಕೆ ಕೈ ಹಾಕುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಇನ್ನು ಸಾಕು ಪ್ರಾಣಿಗಳಿಂದ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಬೆಕ್ಕು ಅಥವಾ ನಾಯಿನೋ ಅಥವಾ ಬೇರೆ ಬೇರೆ ಈ ಸಾಕು ಪ್ರಾಣಿಗಳು ಬಹಳಷ್ಟು ಇರ್ತವೆ. ಅದರಿಂದ ಸ್ವಲ್ಪ ಏನೋ ಕತ್ತಿಸ್ಕೊಳ್ಳೋದು, ಪರ್ಚ್ಕೊಳ್ಳೋದು, ಈ ರೀತಿ ಪ್ರಾಣಿಗಳಿಂದ ಆಗುವಂತ ಸಾಧ್ಯತೆ ಕೆಲವೊಂದು ಜನರಿಗೆ ಇರುತ್ತೆ. ಆದ್ರೂ ಎಚ್ಚರಿಕೆಯಿಂದಿರುವಂತದ್ದು ಒಳ್ಳೆಯದು. ಇನ್ನು ನೆರೆಹೊರೆಯವರೊಂದಿಗೆ ಬಹಳಷ್ಟು ಹೊಂದಾಣಿಕೆಯಿಂದ ಹೋಗ್ಬೇಕು. ಕೆಲವೊಂದು ವಿಚಾರದಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಇರ್ತವೆ, ಕೆಲವೊಂದು ವಿಚಾರಗಳಲ್ಲಿ ಬೇಸರನು ಮೂಡಿಸಿರ್ತದೆ. ಆದ್ರೂ ಏನು ಮಾಡಕ್ಕಾಗಲ್ಲ, ಸಮಾಧಾನವಾಗಿ ತಾಳ್ಮೆಯಿಂದ ಅವ್ರ ಜೊತೆಯಲ್ಲಿ ನಿರ್ವಹಿಸುವಂತಹ ಪ್ರಯತ್ನವನ್ನ ನೀವು ಮಾಡ್ಬೇಕಾಗುತ್ತೆ. ಅದು ನಿಮಗೆ ಅನಿವಾರ್ಯನೂ ಕೂಡ. ಹಾಗಾಗಿ ಸ್ವಲ್ಪ ಆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಸವಾಲಿನ ಕೆಲಸ. ಹಾಗಾಗಿ ಬಂಧು ಬಾಂಧವರಲ್ಲಿ ಇರ್ಬೋದು, ನೆರೆಹೊರೆಯಲ್ಲಿರ್ಬೋದು. ಹಾಗಾಗಿ ನಿಮ್ಮ ನಡತೆ, ನಿಮ್ಮ ಸರಳತೆಯನ್ನ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡಿ. ಕೆಲವೊಂದು ಜನರಿಗೆ ವಿವಾಹದ ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಅಥವಾ ಆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರೊಸೆಸ್ ನಡೆಯುವಂತಹ ಸಾಧ್ಯತೆಗಳಿದೆ. ಮತ್ತು ಕೆಲವೊಂದು ವಿವಾದಗಳು ಕೂಡ ಇದೆ. ವಿವಾಹಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು, ಜಂಜಾಟಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ವಿಶೇಷವಾಗಿ ವೈದ್ಯಕೀಯ ವೃತ್ತಿಯನ್ನ ಮಾಡ್ತಾ ಇರತಕ್ಕಂಥದ್ದು, ಈ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಚಿಕ್ಕ ಪುಟ್ಟದ ಇರ್ಬೋದು ಅಥವಾ ದೊಡ್ಡ ಪ್ರಮಾಣದ ಡಾಕ್ಟರ್ಸ್ಗಳೇ ಇರ್ಬೋದು, ವಿದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಯಾವುದೋ ಒಂದು ಅಧ್ಯಯನ ಮಾಡ್ಲಿಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಜನ ಮನ್ನಣೆಯನ್ನ ಗಳಿಸುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಈ ರಾಜಕಾರಣಿಗಳಿಗೂ ಒಳ್ಳೆ ಒಳ್ಳೆ ಅವಕಾಶಗಳು ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಕಲಾವಿದರಿಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳಿರುತ್ತೆ. ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಪತ್ರಕರ್ತರಿಗೆ ವಿಶೇಷವಾಗಿ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳಲ್ಲಿ ಆರೋಗ್ಯ ದಿಶೆಯಲ್ಲಿ ನೋಡೋದಾದ್ರೆ ಸ್ವಲ್ಪ ಈ ನರಗಳಿಗೆ ಸಂಬಂಧಿಸಿರುವಂತಹ, ಎಲುಬು ಕೀಲಿಗೆ ಸಂಬಂಧಿಸಿರುವಂತಹ ಕೆಲವೊಂದು ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ದಿಶೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು. ಆರೋಗ್ಯ ದಿಶೆಯಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಮಕ್ಕಳ ವಿಷಯವಾಗಿ ಸಂತಸದ ವಿಚಾರಗಳಿರುತ್ತೆ. ಅವರು ಎಜುಕೇಶನ್ ಇರ್ಬೋದು, ಕೆಲಸದ ವಿಚಾರದಲ್ಲಿ ಇರ್ಬೋದು, ಒಳ್ಳೆ ಫಲಗಳು ಮಕ್ಕಳ ವಿಚಾರದಲ್ಲಿ ನಿಮಗೆ ಸಿಗುವಂಥದ್ದು. ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ವಾಗ್ವಾದಗಳು, ಭಿನ್ನಾಭಿಪ್ರಾಯಗಳು, ಹೊಂದಾಣಿಕೆ ಇಲ್ಲದೆ ಇರತಕ್ಕಂತಹ ಸನ್ನಿವೇಶಗಳು ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಆದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಲ್ಲಿದಲ್ಲಿಗೆ ಸರಿ ಮಾಡಿ ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಳ್ಕೊಂಡು ಹೋಗುವಂಥದ್ದು, ಅದನ್ನ ಜಗ್ಗುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಸಂಸಾರ ವಿಚಾರದಲ್ಲಿ ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಅದನ್ನ ಸಾಮಾನ್ಯವಾಗಿ ತೆಗೆದುಕೊಂಡ್ರೆ ಜೀವನ ಸುಖಮಯವಾಗಿರುತ್ತೆ. ಇದು ಗಮನದಲ್ಲಿರಲಿ. ಇನ್ನು ಮಕ್ಕಳಿಗೆ ಒಳ್ಳೆ ಹುದ್ದೆ ಸಿಗುವಂಥದ್ದು, ಕೆಲಸ ಸಿಗುವಂಥದ್ದು, ಅರ್ಧಕ್ಕೆ ನಿಂತಹ ಕಟ್ಟಡ ಕಾರ್ಯ ಪೂರ್ಣವಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ಜನರಿಗೆ ಹೊರ ರಾಜ್ಯ, ವಿದೇಶದ ಪ್ರಯಾಣಗಳು ಆಗುವಂತಹ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿರತಕ್ಕಂತಹ ಯಶಸ್ಸು, ಸಂತೋಷದ ನಡುವೆ ಸ್ವಲ್ಪ ಶಾರೀರಿಕವಾಗಿರತಕ್ಕಂತಹ ನೋವು ಕಾಡುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಇರಲಿ. ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪತಿ ಪತ್ನಿಯರೊಂದಿಗೆ ಅಥವಾ ಕುಟುಂಬದವರೊಂದಿಗೆ
ಯಾವುದೋ ಒಂದು ಪ್ರಯಾಣವನ್ನ ಮಾಡುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೋದು, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೋದು, ಪ್ರವಾಸಕ್ಕೆ ಹೋಗ್ಬೋದು. ಈ ರೀತಿ ಆಗುವಂತಹ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಅದು ಸಂತೋಷ ತಂದು ಕೊಡುತ್ತೆ. ಮತ್ತು ದಾಂಪತ್ಯ ಜೀವನ ಕೂಡ ಇಲ್ಲಿ ಪ್ರೇಮಿಗಳಲ್ಲಿ ಹೊಂದಾಣಿಕೆ ಇರುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಸಮಾಚಾರಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ. ಪ್ರಯತ್ನದಿಂದ ನೀವು ಎಂತ ಕಠಿಣವಾದ ಕೆಲಸ ಇದ್ರು, ಎಂತ ಆಗದೆ ಇರುವಂತಹ ಕೆಲಸ ಇದ್ರು ಕೂಡ ನೀವು ಪ್ರಯತ್ನ ಪಟ್ರೆ ಅದರಲ್ಲಿ ಜಯವನ್ನ ಪಡ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಜನಗಳಿಂದ ಭಯ ಅನ್ನುವಂಥದ್ದು ಇರುತ್ತೆ. ಯಾರೇನೋ ಅನ್ಕೊಂಡ್ಬಿಡ್ತಾರೇನೋ, ಯಾರೇನೋ ಮಾಡ್ಬಿಡ್ತಾರೇನೋ, ಯಾರೇನೋ ಸಮಸ್ಯೆ ಆಗ್ಬಿಡ್ತದೇನೋ ಅನ್ನುವಂತಹ ಆತಂಕ ಒಳಗೆ ಇರುತ್ತೆ. ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ನೀವು, ಮನಸ್ಸಿನಲ್ಲಿನೇ ಇರುತ್ತೆ. ಸ್ವಲ್ಪ ಆದ್ರೂ ಜನಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವಂತದ್ದು ಒಳ್ಳೆಯದು. ಈ ಕೋರ್ಟು ಕಚೇರಿ ವ್ಯಾಜ್ಯಗಳಂತಹ ಸಮಸ್ಯೆಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಗಳಿದೆ. ಕುಟುಂಬದ ಮಿತ್ರರ ಭೇಟಿ ಆಗುವಂತದ್ದು, ಅತಿಥಿಗಳಿಗಾಗಿ ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಗಳಿದೆ. ಉದ್ಯೋಗದಿಂದ, ಒತ್ತಡದಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಗುತ್ತೆ, ಬಟ್ ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಹಾಗಾಗಿ ನಿಮ್ಮ ಕಾಯಕವನ್ನ, ಕೆಲಸವನ್ನ ಪ್ರೀತಿಸಬೇಕಾಗುತ್ತೆ. ನಿಮ್ಮ ಕೆಲಸವನ್ನ ಪ್ರೀತಿಸಿದ್ರೆ ಖಂಡಿತ ನಿಮಗೆ ಒತ್ತಡ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅದನ್ನ ಆನಂದಿಸ್ತಾ ಕೆಲಸ ಮಾಡೋದ್ರಿಂದ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ. ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದಂತಹ ಫಲ ಇದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆಯ್ತಾ? ನನಗೂ ಕೂಡ ಖುಷಿ ಆಯ್ತು, ನಿಮ್ಗೆ ಒಳ್ಳೆ ಒಳ್ಳೆ ಫಲ ಇದೆ ಅಂತೇಳಿ. ಅಲ್ಲಿ ಮಧ್ಯೆ ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದೀನಿ, ಪಾಯಿಂಟ್ಗಳನ್ನ. ಅದ್ರ ಬಗ್ಗೆನೂ ಗಮನ ಹರಿಸಿ, ಅದ್ರ ಬಗ್ಗೆ ಸ್ವಲ್ಪ ಜನಗಳ ವಿಚಾರದಲ್ಲಿ, ಮಾತಾಡೋ ವಿಚಾರದಲ್ಲಿ, ನಿರ್ಧಾರ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಬಹಳ ಒಳ್ಳೇದು. ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಜನೆಯನ್ನ ರೂಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದ್ಭುತವಾದ ಪರಿಹಾರ ತಿಳಿಸೋದಿದೆ ನಿಮಗೆ. ಈ ಎಲ್ಲ ಫಲಗಳು ಸಿಗೋದಕ್ಕೆ ದೈವ ಕೃಪೆ ಬೇಕಲ್ವಾ? ಪರಿಹಾರ ತಿಳಿಸೋದಿದೆ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ಒಂದು ಅಕ್ಟೋಬರ್ ತಿಂಗಳ 12 ರಾಶಿಯ ಫಲ ಸಿಗುತ್ತೆ. ಎಲ್ಲೂ ಕೂಡ ಹೋಗಿ ನಿಮ್ಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಏನು ಒಂದು ಪರಿಹಾರ ಮಾಡ್ಕೋಬೇಕು ಅನ್ನುವಂತ ವಿಚಾರವಾಗಿ, ವಿಶೇಷವಾಗಿ ವೃಷಭ ರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ನೋಡಿ, ಷಷ್ಠಿಯ ವ್ರತ ಮಾಡತಕ್ಕಂಥದ್ದು, ಶ್ರೀ ಮಹಾ ಇಂದ್ರಾಕ್ಷಿ ಮಂತ್ರವನ್ನ ಪಠಣ ಮಾಡುವಂಥದ್ದು, ನವಗ್ರಹ ದೇವಾಲಯಕ್ಕೆ ಸ್ವಲ್ಪ ಏನನ್ನಾದ್ರೂ ದಾನವನ್ನಾಗಿ ನೀಡುವಂಥದ್ದು, ವ್ಯವಸ್ಥೆಯನ್ನ ಮಾಡುವಂಥದ್ದು, ಅನ್ನದಾನದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು. ಅಥವಾ ಯಾವುದೋ ಒಂದು ದೇವಸ್ಥಾನ, ಈ ನವಗ್ರಹ ದೇವಸ್ಥಾನ ಸ್ವಲ್ಪ ಮೇಲ್ಛಾವಣಿ ಇಲ್ಲ ಅದಕ್ಕೆ ಅಂತಂದ್ರೆ ಅದಕ್ಕೆ ಏನಾದ್ರೂ ನೆರಳನ್ನ ಮಾಡುವಂತಹ ಪ್ರಯತ್ನ ನಿಮ್ಗೆ ಅನುಕೂಲ ಆದ್ರೆ ಮಾಡಿ. ಖಂಡಿತ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ವಾಸ್ತುವಿಚಾರ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಒಣಗಿದ ತೋರಣವನ್ನ ತೆಗೆದು ಬಿಡಬೇಕು. ಈ ಹಬ್ಬ ಹರಿದಿನಗಳಲ್ಲಿ ನಾವು ತೋರಣ ಕಟ್ತೇವೆ ಮನೆಗೆ ಅಲ್ವಾ? ಈ ಮಾವಿನ ತೋರಣ ಕಟ್ತೇವೆ. ಈ ತೋರಣಗಳನ್ನ ಹಬ್ಬ ಆದ್ಮೇಲೆ ನಾವು ಮರೆತು ಹೋಗ್ತೀವಿ. ಅದು ಒಣಗಿತ್ತು ಅಂತಂದ್ರೆ ಅದು ಒಳ್ಳೆ ಫಲ ಸಿಗಲ್ಲ. ಹಾಗಾಗಿ ಅದನ್ನ ತೆಗೆದು ನೀರಿನಲ್ಲಿ ಎಸೆಯುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದು ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ. ಶ್ರೀ ಆದಿತ್ಯ ಹೃದಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ದನ್ನ ಮಾಡಿ. ಖಂಡಿತ ಇವೆಲ್ಲವೂ ಬಹಳ ಸಿಂಪಲ್ ಆಗಿದೆ. ನೀವು ಎಲ್ಲ ಮಾಡ್ಲಿಕ್ಕೆ ಆಗಲ್ವಾ? ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥದ್ದು ಬಹಳ ಮುಖ್ಯ. ಈ ರೀತಿಯಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.